ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಾಕ್ಯ. ಸಹೋದರರೇ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಸಹೋದರರೇ, ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದೀನ ಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ಹೌದು ಪ್ರಿಯರೇ, ನಾವು ಗಮನಿಸ್ತಾ ಇದ್ದಾವೆ, ಸಹೋದರರೇ ನೀವು ಸ್ವಾತಂತ್ರ್ಯರಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದರು. ದೇವರು ನಮ್ಮನ್ನು ಕರೆದಂತ ಉದ್ದೇಶ ಏನಂದ್ರೆ, ನಾವು ಸ್ವಾತಂತ್ರ್ಯವಾಗಿ ಇರಬೇಕು, ಅಂದ್ರೆ ಸ್ವಾತಂತ್ರ್ಯವಾಗಿ ಸೇವೆ ಮಾಡಬೇಕು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಅನೇಕ ಸೇವಕರು ಇವತ್ತು ಸ್ವಾತಂತ್ರ್ಯವಾಗಿ ಸೇವೆ ಮಾಡ್ತಾ ಇಲ್ಲ. ಯಾವುದೋ ಒಂದು ಏನ್ ಮಾಡಿದಾರಂದ್ರೆ, ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆ, ಅಂದ್ರೆ ಯಾವ ಇನ್ಸ್ಟಿಟ್ಯೂಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ಸಂಸ್ಥೆ ಒಳಗಡೆ ಸಿಕ್ಕಾಕೊಂಡು ಆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅನೇಕರು ಸಿಕ್ಕಾಕೊಂಡಿದ್ದಾರೆ. ಆ ರೀತಿಯಲ್ಲಿ ದೇವರು ನಮ್ಮನ್ನು ಕರೆದಿಲ್ಲ. ಬದಲಾಗಿ ನಮ್ಮನ್ನು ಕರೆದಿರುವಂತ ದೇವರು ಯಾವುದಕ್ಕೋಸ್ಕರ ಕರೆದರು? ಸ್ವಾತಂತ್ರ್ಯವಾಗಿರಬೇಕೆಂಬುದಾಗಿ. ನಮಗೆ ಒಂದು ಸಂಸ್ಥೆ, ಯಾವುದೇ ರೀತಿ ಸಂಸ್ಥೆಗಳು ಬೇಕಾಗಿಲ್ಲ, ಸಂಸ್ಥೆ ಸಂಘಟನೆಗಳು ಯಾವುದೇ ಕಾರ್ಯ ಬೇಕಾಗಿಲ್ಲ. ಆದ್ರೆ ಈ ಲೋಕದ ಪ್ರಕಾರ ಕೆಲವು ಕಾರ್ಯಗಳು, ಕಾನೂನುಗಳನ್ನ ನಾವು ಫಾಲೋ ಮಾಡಬೇಕು, ಅನುಸರಿಸಬೇಕು. ಅದಕ್ಕೆ ತಕ್ಕ ಹಾಗೆ ನಮ್ಮದೇ ಆದಂಥ ಒಂದು ಇಂಡಿಪೆಂಡೆಂಟ್ ಹಾಕಿ, ಅಂದರೆ ಸ್ವಾತಂತ್ರ್ಯವಾಗಿ ನಾವೇ ಒಂದು ಏನು ಮಾಡ್ಬೋದು, ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡು ಆ ಸಂಸ್ಥೆಗೆ ತಕ್ಕ ಹಾಗೆ ನಾವು ಸ್ವಾತಂತ್ರ್ಯವಾಗಿ ದೇವರ ಸೇವೆ ಮಾಡಬೇಕು. ದೇವರು ನಮ್ಮನ್ನು ಏನಕ್ಕೋಸ್ಕರ ಕರೆದಿದ್ದಾನೆ? ಸ್ವಾತಂತ್ರ್ಯವಾಗಿರಬೇಕೆಂಬುದಾಗಿ ಕರೆದಾನೆ. ಆದರೆ ಆ ಸ್ವಾತಂತ್ರ್ಯ ಏನಾಗಿರಬಾರ್ದು ಅಂದರೆ, ಶರೀರ ದೀನ ಸ್ವಭಾವವನ್ನ ಇಟ್ಕೊಳ್ಬಾರ್ದು. ಅಂದ್ರೆ ಆ ಸ್ವಾತಂತ್ರ್ಯ ಶರೀರ ಭಾವದ ಆಸೆಗಳನ್ನ ಪೂರೈಸಿಕೊಳ್ಳಲಿಕ್ಕೆ ಇರಬಾರದು. ಶರೀರದ ಆಸೆಗಳನ್ನ ಶರೀರದ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗೋ ರೀತಿಯಲ್ಲಿ ಇರಬಾರ್ದು. ಬದಲಾಗಿ ಯಾವ ರೀತಿ ಇರ್ಬೇಕಂದ್ರೆ, ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ಯಾವ ರೀತಿ ಮಾಡ್ಬೇಕಂದ್ರೆ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. ಇವತ್ತಿನ ದಿವಸದಲ್ಲಿ ಪ್ರಿಯದವ್ರ ಮಕ್ಕಳೇ, ಈ ಪ್ರೀತಿ ಅನ್ನುವಂಥದ್ದು ಬಹಳ ಕಡಿಮೆ ಆಗಿದೆ. ನಿಜವಾಗಿ ಹೇಳುತ್ತೇನೆ, ಕ್ರೈಸ್ತರ ಮಧ್ಯದಲ್ಲಿ ಪ್ರೀತಿ ಇಲ್ಲ. ಯಾರು ಕೂಡ ಪ್ರೀತಿಯಿಂದ ಸೇವೆ ಮಾಡ್ತಾ ಇಲ್ಲ. ನನ್ನ ಜೀವಿತದಲ್ಲಿ ಒಬ್ಬ ಹುಡುಗ ಇದ್ದ. ಆ ಹುಡುಗ ಏನು ಮಾಡ್ತಾ ಅಂದ್ರೆ, ಸಭೆಗೆ ಪ್ರತಿ ದಿವಸ 8 ಗಂಟೆಗೆ ಸಭೆ, ಅಂದರೆ 7 ಗಂಟೆ ಅಥವಾ 7 ಗಂಟೆ 55 ನಿಮಿಷ ಅಥವಾ 50 ನಿಮಿಷ 7:15 ಆ ರೀತಿಯಲ್ಲಿ ಹೋಗ್ತಾ ಇದ್ರು. ಅವ್ರು ಹೋಗಿ ಚೇರೆಲ್ಲ ಕ್ಲೀನ್ ಮಾಡಿ, ಶನಿವಾರನೇ ಕ್ಲೀನ್ ಮಾಡಿ ಇಟ್ಬಿಡ್ತಾ ಇದ್ರು. ಏನು ಮಾಡ್ತಾ ಇದ್ರು, ಭಾನುವಾರ ಬೇಗನೆ ಅಂದರೆ 8 ಗಂಟೆಗೆ ಸಭೆ ಸ್ಟಾರ್ಟ್ ಆಗ್ತಿತ್ತು, 12 ಗಂಟೆ 1 ಗಂಟೆ ಮುಗಿತಾ ಇತ್ತು. ಹೋಗ್ತಾ ಇದ್ರು, ಸಭೆಯಲ್ಲಿ ಕ್ಲೀನ್ ಆಗಿರ್ತಾ ಇದ್ರು. ಚಿಕ್ಕ ಮಕ್ಕಳು ಹೇಳಿದ್ರು ಕೂಡ, ಒಂದು ನೀರು ಗ್ಲಾಸ್ ಕೊಡಿ ಬ್ರದರ್, ಗ್ಲಾಸ್ ನೀರು ಕೊಡಿ ಬ್ರದರ್ ಎಂಬುದಾಗಿ ಚಿಕ್ಕ ಮಗು ಹೇಳಿದ್ರು ಕೂಡ ಆ ಹುಡುಗ ಕೇಳ್ತಾ ಇದ್ದ. ಆ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದ. ಸಭೆಯಲ್ಲಿ ಒಳ್ಳೆ ರೀತಿ ಪ್ರೀತಿ ಭಾವದಿಂದ ಬೆಳೀತಾ ಇದ್ದ. ಅಂತ ಒಳ್ಳೆ ಹುಡುಗ ಇವತ್ತೊಬ್ಬ ದೇವರ ಸೇವಕನಾಗಿ ಬೆಳೆದು ನಿಂತಿದ್ದಾನೆ. ಇದು ಯಾವ ರೀತಿ ಕಾರ್ಯ ಎಂಬುದಾಗಿ ನೋಡೋದು, ಆ ಪ್ರೀತಿಯಿಂದ ನಾವು ಇರುವಾಗ ದೇವರವ್ರನ್ನ ಮೇಲ್ಗಡೆ ಎತ್ತುತ್ತಾ ಹೋಗ್ತಾನೆ. ಆ ಹುಡುಗ ಯಾರು ಅಲ್ಲ ಪ್ರಿಯ ದೇವರ ಮಕ್ಕಳೇ, ಆ ಹುಡುಗ ನಾನೇ. ಯಾಕೆ ನನ್ನ ಬಗ್ಗೆ ನಾನೇ ಹೇಳ್ತಾ ಇದ್ದೀನಿ ಎಂಬುದಾಗಿ ನಿಮ್ಗೆ ಅನೇಕರಿಗೆ ಒಂದು ಕಾರ್ಯ ಇರಬಹುದು. ಅಂದರೆ ನಾವು ಯಾವ ರೀತಿ ಪ್ರೀತಿಯನ್ನು ತೋರಿಸ್ಬೇಕು. ನಾವು ಯಾವಾಗಲೂ ಕೂಡ ಯಾರೇ ಏನೇ ಹೇಳಿದ್ರು ಕೂಡ ಅದನ್ನು ಸಹಿಸ್ಕೊಳ್ಬೇಕು, ಅದನ್ನು ಕೇಳಬೇಕು, ತಗ್ಗಿಸ್ಕೊಳ್ಬೇಕು. ನಮ್ಮನ್ನು ನಾವು ಯಾವಾಗಲೂ ಕೂಡ ದೇವರ ಪ್ರೀತಿಯನ್ನು ಮತ್ತೊಬ್ಬರಿಗೆ ತೋರಿಸುವವರಾಗಿರಬೇಕು. ಅಂತ ಪ್ರೀತಿ ನಿಮ್ಮಲ್ಲಿ ಇರಬೇಕೆಂಬುದಾಗಿ ದೇವರು ಆಸೆ ಪಡ್ತಾ ಇದ್ದಾನೆ. ಅದಕ್ಕೆ ಆತನ ಹೇಳ್ತಾ ಇದ್ದಾನೆ, ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವು ಪ್ರೀತಿಯಿಂದ ಸೇವೆ ಮಾಡುವವರಾಗಿರಬೇಕು ಹೊರತು ಬೇರೆ ರೀತಿಯಲ್ಲಿ ಸೇವೆ ಮಾಡುವವರಾಗಿರಬಾರದು. ಆದ್ದರಿಂದ ಈ ವಾಕ್ಯಗಳೊಟ್ಟಿಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನ ತಂದೆಯ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳುವಂತ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ, ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಕರ್ತನೆ, ಸಹೋದರರು ನೀವು ಸ್ವಾತಂತ್ರ್ಯವಾಗಿರಬೇಕೆಂದು ದೇವರು ನಿಮ್ಮನ್ನು ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರ ದೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ ಎಂಬ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೂ ವಾಕ್ಯವನ್ನು ಕೇಳುತ್ತಿರುವಂತ ದೈವ ಮಕ್ಕಳೊಟ್ಟಿಗೂ ಸ್ವಾಮಿ ಮಾತನಾಡದ ದೈವಿಕ ಕೃಪೆ ಹಾಕಿ ನಿನಗೆ ಸ್ತೋತ್ರ ಮಹಿಮೆಯನ್ನು ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ತಂದೆಯ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.